ಸ್ನೇಹಿತರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಏನಂದ್ರೆ CBO ಸೆಂಟ್ರಲ್ ಬೇಸ್ಡ್ ಆಫೀಸರ್ ಹುದ್ದೆಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಮತ್ತು ಈ ವಿಡಿಯೋದಾಗ PDF ಹೇಳ್ಕೊತ ಹೋಗಂಗಿಲ್ಲ, ಯಾಕಂದರೆ PDF ಹೇಳ್ಕೊತ ಹೋದ್ರೆ ವಿಡಿಯೋ ಭಾಳ ದೊಡ್ಡದಾಕೈತಿ. ಮೇನ್ ಏನೇನು ಟಾಪಿಕ್ ಐತಿ ಅದನ್ನೆಲ್ಲ ಕವರ್ ಮಾಡಿಬಿಡ್ತಾನೆ. ಇದಕ್ಕೆ ನೋಡ್ರಿ, ಒಂದೇದು ಯಾರು ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ಪುರುಷರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಒಂದೇದ. ಮತ್ತು ಇದ್ರ ಜೊತೆಗೆ ಎರಡನೇದು ಏನಂದ್ರೆ ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ. ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ. ನಮ್ಮ ಕರ್ನಾಟಕದವ್ರಿಗೆ ಟೋಟಲ್ 8 ವೇಕೆನ್ಸಿ ಅದಾವೆ. ನಮ್ಮ ಕರ್ನಾಟಕದವ್ರಿಗೆ ಟೋಟಲಾಗಿ 200 ವೇಕೆನ್ಸಿ. ಟೋಟಲಾಗಿ ಆಲ್ ಓವರ್ ಇಂಡಿಯಾ ಏಟ್ ಅದಾವೆ 2250 ವೇಕೆನ್ಸಿ ಆಲ್ ಓವರ್ ಇಂಡಿಯಾ ಅದಾವೆ. ನಮ್ಮ ಕರ್ನಾಟಕದವ್ರಿಗೆ ಸಪ್ರೇಟ್ ಅಷ್ಟೇ 200 ವೇಕೆನ್ಸಿ ಅದಾವೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಪೋಸ್ಟ್ ಯಾವ್ದು ಅಂದ್ರೆ ಸೆಂಟ್ರಲ್ ಬೇಸ್ಡ್ ಆಫೀಸರ್ CBO ಪೋಸ್ಟ್ ಇದ್ದಿರ್ತೈತಿ. ಮತ್ತು ಕ್ವಾಲಿಫಿಕೇಷನ್ ಬೇರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಎನಿ ಡಿಗ್ರಿ ಯಾವ್ದು ಬೇಕಾದ್ರೆ ಡಿಗ್ರಿ ಆಗಿತ್ತಂದ್ರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಡೇಟ್ ನೋಡಿರಿ, ಇವಾಗಿಂದ್ರೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ನಾ ಪಿ ಡಿ ಎಫ್ ಹೇಳತ್ತಿಲ್ಲ, ಯಾಕಂದರೆ PDF ಅದೇನು 18-20 ಪೇಜ್ ಐತೆ PDF. ಅದನ್ನ ಹೇಳ್ಕೊತ ಅಂದ್ರೆ ವಿಡಿಯೋ ಭಾಳ ದೊಡ್ಡದಾಕೈತಿ. ಅದಕ್ಕಾಗಿ ಮೇನ್ ಏನೇನು ಟಾಪಿಕ್ ಐತಿ ಅಷ್ಟೇ ಕವರ್ ಮಾಡಿಬಿಡೋಣ. ಇಲ್ಲಿ ನೋಡಿರಿ, ಡೇಟ್ 29ನೇ ತಾರೀಕು ಹಿಡಿದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಇವಾಗ ಅಂದರೆ 29/1/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ನೋಡಿರಿ 18/2/2026 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಥರದ ಅಪ್ಲೈ ಲಿಂಕ್ ಹಾಕಿರ್ತನ. ಅಪ್ಲೈ ಲಿಂಕ ಇದು ಏನು PDF ಐತಿ SBI ಅದ. ಅಪ್ಲೈ ಲಿಂಕ್ SBI PDF ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇದ್ದಿರ್ತೈತಿ ನೋಡಿರಿ. ನೀವು ವಿಸಿಟ್ ಮಾಡಿ ಚೆಕ್ ಮಾಡ್ಕೋಬೋದು. ಮತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೊಂದು ಡೌಟ್ ಐತಿ. ಏನು ಡೌಟ್ ಅಂದ್ರೆ ಇದು ಎಕ್ಸಾಮ್ ಏನು ಕನ್ನಡ ಒಳಗಿರ್ತೈತಿ ಇಂಗ್ಲೀಷ್ ಒಳಗಿರ್ತೈತಿ. ಸೊ ಎಲ್ಲರೂ ಇದನ್ನ ಕೇಳ್ತಿದ್ರಿ. ಇದೇನಪ್ಪ ಅಂತಂದ್ರೆ ಇದು ಎಕ್ಸಾಮ್ ಕನ್ನಡ ಒಳಗಿರ್ತೈತಿ. ನೀವು ಅಪ್ಲಿಕೇಶನ್ ಹಾಕೋ ಕನ್ನಡ ಅಂತ ಚೂಸ್ ಮಾಡ್ಕೋಬೋದು. ಕನ್ನಡ ಒಳಗೂ ಕೂಡ ಎಕ್ಸಾಮ್ ಬರಿಬೋದು ಇದನ್ನು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದರೆ ಅದಕ್ಕಿಂತ ಮೊದಲು ನಾ ವೇಕೆನ್ಸಿ ಹೇಳ್ತೀನಿ ನೋಡಿರಿ. ಕ್ಯಾಟಗರಿ ವೈಸ್ ವೇಕೆನ್ಸಿ ಎಷ್ಟೆಷ್ಟು ಅದಾವ ಇದೊಂದು ಸ್ಕ್ರೀನ್ ಮೇಲೆ ತೋರಿಸ್ತಾನೆ. ಇಲ್ಲಿ ನೋಡ್ಬೋದು ನೀವು. ಈಗ ಸರ್ಕಲ್ ಬೆಂಗಳೂರು ಸರ್ಕಲ್ದ ಸ್ಟೇಟ ನಮ್ಮ ಕರ್ನಾಟಕ ಕನ್ನಡ ಅಂತ ಲ್ಯಾಂಗ್ವೇಜ್ ಕೊಟ್ಟಾರ. ಎಷ್ಟು ಅಂದ್ರೆ ಟೋಟಲಾಗಿ 200 ವೇಕೆನ್ಸಿ ಅದಾವ. ಇಲ್ಲಿ SC ಒಳಗೆ 30 ವೇಕೆನ್ಸಿ, ST ಒಳಗೆ 15 ವೇಕೆನ್ಸಿ, OBC ಒಳಗೆ 54 ವೇಕೆನ್ಸಿ, ದೆನ್ EWS ಒಳಗೆ 20 ವೇಕೆನ್ಸಿ, ಜನರಲ್ ಒಳಗೆ 81 ವೇಕೆನ್ಸಿ. ಟೋಟಲಾಗಿ ಎಷ್ಟು ಅಂದರೆ 200 ವೇಕೆನ್ಸಿಗಳನ್ನು ಕಲ್ಪನೆ ಮಾಡ್ಯಾರ. ಸೊ ಇದೇ ರೀತಿಯಾಗಿ PWD ವರ್ಗದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಬ್ಯಾಕ್ಲಾಗ್ ವೇಕೆನ್ಸಿ ಕೂಡ ಇದ್ದಿರ್ತಾವೆ. ಇದ್ರ ಮಗ್ಲ ನೀವು ವಿಸಿಟ್ ನೋಡ್ಕೋಬೋದು. ಮತ್ತು ವಯಸ್ಸು ಬಗ್ಗೆ ನೋಡಿರಿ, ಎಷ್ಟು ವಯಸ್ಸಿದ್ದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಇದನ್ನೋಸ್ಕರ ಸ್ಕ್ರೀನ್ ಮೇಲೆ ತೋರಿಸ್ತಾನೆ. ಮಿನಿಮಮ್ 21 ವರ್ಷ ವಯಸ್ಸಿದ್ದಿರಬೇಕು. ಮತ್ತು ಮ್ಯಾಕ್ಸಿಮಮ್ ಬಂದುಬಿಟ್ಟು 30 ವರ್ಷ ವಯಸ್ಸಿದ್ದಿರ್ತೈತಿ. ದೆನ್ SC ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ತನಕ ನಿಮಗೆ ವಯಸ್ಸನ್ನ ಸಡಿಲಿಕೆ ಕೊಟ್ಟಾರ. ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ 3 ವರ್ಷ ಇದ್ದಿರ್ತೈತಿ. ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಈಗ PWD SC ST ವರ್ಗದ ಅಭ್ಯರ್ಥಿಗಳಿಗೆ 15 ವರ್ಷ ತನಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ದೆನ್ ನೆಕ್ಸ್ಟ್ PWD OBCದವರಿಗೆ 13 ವರ್ಷ ಇರ್ತೈತಿ. ಮತ್ತು ಜನರಲ್ ಮತ್ತು EWS ವರ್ಗದ ಅಭ್ಯರ್ಥಿಗಳಿಗೆ 10 ವರ್ಷ. ಈ ರೀತಿಯಾಗಿ ನಿಮಗೆ ಏನಂದ್ರೆ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಾರ. ಇದ್ರ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ನೋಡಿ, ಸೆಲೆಕ್ಷನ್ ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಅಂದ್ರೆ ಒಂದೇದ ನಿಮಗೆ ಎಕ್ಸಾಮ್ ಇರ್ತೈತಿ. ಎರಡನೇದು ಇಂಟರ್ವ್ಯೂ ಇರ್ತೈತಿ. ಎಕ್ಸಾಮ್ಗೆ ಎಷ್ಟು ಮಾರ್ಕ್ಸ್ ಇರ್ತೈತಿ ಮತ್ತು ಇಂಟರ್ವ್ಯೂಗೆ ಎಷ್ಟು ಮಾರ್ಕ್ಸ್ ಇರ್ತೈತಿ ಅದನ್ನು ಒಂದೊಂದಾಗಿ ತೋರಿಸ್ತು ನೋಡಿರಿ. ಇಲ್ಲಿ ಒಂದೇದ ಎಕ್ಸಾಮ್ ನೋಡಿರಿ, ಟೋಟಲಾಗಿ 120 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇದ್ದಿರ್ತೈತಿ. ಮತ್ತು ಯಾವುದೇ ರೀತಿಯಾಗಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇಡೋಂಗಿಲ್ಲ. ಇದ್ರೊಳಗೆ 4 ಸೆಕ್ಷನ್ ಅದಾವೆ. ಒಂದೇದ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗೆ 30 ಕ್ವಶನ್ ಇದ್ದಿರ್ತೈತಿ, 30 ಮಾರ್ಕ್ಸ. ಇದಕ್ಕೆ 30 ನಿಮಿಷ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ. ದೆನ್ ಬ್ಯಾಂಕಿಂಗ್ ನಾಲೆಜ್ ಇದ್ರೊಳಗೆ 40 ಕ್ವಶನ 40 ಮಾರ್ಕ್ಸ, 40 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಮತ್ತು ಎಕನಾಮಿ ಇದ್ರೊಳಗೆ 30 ಕ್ವಶನ 30 ಮಾರ್ಕ್ಸ, ಇದಕ್ಕೂ 30 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇದ್ರೊಳಗೆ 30 ಕ್ವಶನ 20 ಮಾರ್ಕ್ಸ, ಇದಕ್ಕೆ 20 ನಿಮಿಷ ಟೈಮಿಗೆ. ಟೋಟಲಾಗಿ 120 ಮಾರ್ಕ್ಸಿಗೆ ನಿಮ್ಗೆ ಎಕ್ಸಾಮ್ ಇದ್ದಿರ್ತೈತಿ. 120 ಮಾರ್ಕ್ಸ್ ಹಂಗಂದ್ರೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಆಯ್ತು. ನಿಮಗೆ ಟೈಮಿಂಗ್ 2 ಗಂಟೆ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ. ಮತ್ತು ಯಾವುದೇ ರೀತಿಯಾಗಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ. ನೀವು ಕನ್ನಡ ಒಳಗೆ ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಮತ್ತು ಏನಂದ್ರೆ ಇದಾದಮೇಲೆ ನಿಮ್ಗೆ 30 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಲೆಟರ್ ರೈಟಿಂಗ್ ಮತ್ತು ಎಸ್ಸೆ ಬರೆದಿದ್ದಿರ್ತೈತಿ. ಯಾವುದಂದ್ರೆ ಲೆಟರ್ ರೈಟಿಂಗ್ ಮತ್ತು ಎಸ್ಸೆ ಇದ್ದಿರ್ತೈತಿ. ನಿಮಗೆ 30 ನಿಮಿಷ ಟೈಮಿಂಗ್, ಇದಕ್ಕೆ 50 ಮಾರ್ಕ್ಸ್ ಇದ್ದಿರ್ತೈತಿ. ಅದನ್ನು ಬಿಟ್ಟು ಇದು ಎರಡನೇದಾಯ್ತು. ಮತ್ತು ಪೆನಾಲ್ಟಿ ಯಾವುದೇ ರೀತಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತ ಕೊಟ್ಟಾರ. ಇದಾದಮೇಲೆ ಏನಂದ್ರೆ ಇಂಟರ್ವ್ಯೂ ಇದ್ದಿರ್ತೈತಿ ನೋಡಿರಿ. ಒಂದನೇದೇ ಎಕ್ಸಾಮ್ ಇದ್ದಿರ್ತೈತಿ ಮತ್ತು ಎರಡನೇದೇ ಇಂಟರ್ವ್ಯೂ ಒಳಗೆ 50 ಮಾರ್ಕ್ಸ್ ಇದ್ದಿರ್ತೈತಿ ನಿಮಗೆ.
ಇಂಟರ್ವ್ಯೂ ನೀವು ಎಷ್ಟು ಮಾರ್ಕ್ಸ್ ತೊಗೋತೀರಿ, ನಿಮ್ಗೆ ಯಾವ ರೀತಿಯ ಕ್ವಶನ್ಗಳು ಕೇಳ್ತಾರೆ ಅದು ನಿಮಗೆ ಬಿಟ್ಟಿದ್ದು. ಇಂಟರ್ವ್ಯೂ ಏನಾದ್ರೆ 50 ಮಾರ್ಕ್ಸ್ ಒಟ್ಟು ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಅವ್ರು. ಇಂಟರ್ವ್ಯೂ ನೀವು 8 ಮಾರ್ಕ್ಸ್ ತೊಗೋತೀರಿ. ಈಗ ಇಂಟರ್ವ್ಯೂ 50 ಮಾರ್ಕ್ಸ್ ನೀವು 8 ಮಾರ್ಕ್ಸ್ ತೊಗೋತೀರಿ ಮತ್ತು ರಿಟರ್ನ್ ಎಕ್ಸಾಮ್ದಾಗ 8 ಮಾರ್ಕ್ಸ್ ತೊಗೋತೀರಿ. ಇವು ಎರಡತ್ರ ಬೇಸ್ ಮೇಲೆ ನಿಮಗೆ ಲಾಸ್ಟ್ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗ ಎಕ್ಸಾಮ್ದು ಮಾರ್ಕ್ಸ್ ತೊಗೋತಾರೆ, ಈಗ ಇಂಟರ್ವ್ಯೂ 8 ಮಾರ್ಕ್ಸ್ ತೊಗೊಂಡಿರ್ತೀರಿ. ಇವು ಎರಡು ಕನ್ಸಿಡರ್ ಮಾಡೇನೆ ನಿಮಗೆ ಲಾಸ್ಟ್ ಮೆರಿಟ್ ಲಿಸ್ಟ್ ಬಿಟ್ಟು ಸೆಲೆಕ್ಟ್ ಮಾಡ್ಕೋತಾರೆ. ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಬಗ್ಗೆ ಬರೋದಾದರೆ, ಈಗ ಜನರಲ್ EWS OBC ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ಮತ್ತು SC ST PWD ವರ್ಗದ ಅಭ್ಯರ್ಥಿಗಳಿಗೆ ಏನಂದ್ರೆ ಅಪ್ಲಿಕೇಶನ್ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ಕೇವಲ ಯಾರಿಗಂದ್ರೆ ಜನರಲ್ EWS OBC ವರ್ಗದ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಎಕ್ಸಾಮಿನೇಷನ್ ಸೆಂಟರ್ ನೋಡಿರಿ, ನಾ ಈಗ ಮೊದಲು ನಿಮ್ಗೆ ಕರೆಕ್ಟ್ ಹೇಳ್ತೀನಿ ನೋಡಿರಿ. ಎಕ್ಸಾಮಿನೇಷನ್ ಸೆಂಟರ್ ಚೂಸ್ ಮಾಡೋ ಮುಂದೆ ನಿಮ್ಮ ಸಮೀಪ ಯಾವಕ್ಕಲ್ಲ ಮೇನ್ 4 ಆಪ್ಷನ್ ಇದ್ದಿರ್ತದೆ. ಎಕ್ಸಾಮಿನೇಷನ್ ಸೆಂಟರ್ ಚೂಸ್ ಮಾಡೋ ಮುಂದೆ ಮೊದಲು ನಿಮ್ಮ ಸಮೀಪ ಯಾವಕ್ಕಲ್ಲ ಅಂಥ ಆಪ್ಷನ್ಗಳನ್ನ ಮೊದಲು ಚೂಸ್ ಮಾಡಿರಿ. ಯಾಕಂದ್ರೆ ನಿಮ್ಗೆ ಹೋಗೋ ಮುಂದೆ ಸಮಸ್ಯೆ ಆಗ್ಬಾರ್ದಲ್ಲ, ಅದಕ್ಕಾಗಿ ನಿಮ್ಮ ಸಮೀಪ ಯಾವಕ್ಕಲ್ಲ ಅಂಥವು ಚೂಸ್ ಮಾಡಿರಿ. ಇಲ್ಲಿ ಇದನ್ನ ಸ್ಕ್ರೀನ್ ಮೇಲೆ ತೋರಿಸ್ತೀವಿ ನೋಡಿರಿ. ನಮ್ಮ ಕರ್ನಾಟಕದವ್ರಿಗೆ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅಂತ ಅಂದ್ರೆ ಬೆಂಗಳೂರು ಐತಿ, ಹುಬ್ಬಳ್ಳಿ ಐತಿ, ಧಾರವಾಡ ಐತಿ, ಕಲಬುರ್ಗಿ ಐತಿ, ಮೈಸೂರು ಐತಿ, ಮಂಗಳೂರು. ಅಂದ್ರೆ ಬೆಂಗಳೂರು ಐತಿ, ಹುಬ್ಬಳ್ಳಿ ಐತಿ, ಕಲಬುರ್ಗಿ, ಮೈಸೂರು, ಮಂಗಳೂರು. ಈ ರೀತಿಯಾಗಿ ಯಾವುದಂದ್ರೆ ನಮ್ಮ ಕರ್ನಾಟಕದವ್ರಿಗೆ ಎಕ್ಸಾಮಿನೇಷನ್ ಸೆಂಟರ್ ಇದ್ದಿರ್ತಾವೆ. ಈ ರೀತಿಯಾಗಿ ಒಟ್ಟು ಮಾಹಿತಿ ಇದ್ದಿರ್ತೈತೆ ನೋಡಿರಿ. SBI ಇದೆ ಎಲ್ಲ ಮಾಹಿತಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೀನಿ, ಏನೂ ಬಿಟ್ಟಿಲ್ಲ. ಯಾಕಂದ್ರೆ ಆ PDF ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದ್ನಂದ್ರೆ ವಿಡಿಯೋ ಭಾಳ ದೊಡ್ಡದಾಕೈತಿ. ಯಾಕಂದ್ರೆ PDF ಅಷ್ಟು ದೊಡ್ಡದೈತೆ, ಅದು 18-19 ಪೇಜದ ಐತೆ PDF. ಅದಕ್ಕಾಗಿ ಸಿಂಪಲಾಗಿ ನಿಮ್ಗೆ ಹೇಳಿಬಿಟ್ರು. ಇದು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೀನಿ. ಏನಾದ್ರು ಬಿಟ್ಟಿನಂದ್ರೆ ಕಮೆಂಟ್ ಮಾಡಿರಿ, ರಿಪ್ಲೈ ಕೊಡ್ತಾನೆ. ಮತ್ತು ಇದ್ರ ಬಗ್ಗೆ ಇನ್ನೂ ಏನಾದರೂ ಕೇಳ್ತಾನೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೇ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ಬಿಡೋಕೆ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಈ ರೀತಿಯಾಗಿ ಪ್ರತಿಯೊಂದು ಪಿನ್ ಟು ಪಿನ್ ಡೈಲಿ ನಿಮ್ಗೆ ವಿಡಿಯೋ ನೋಟಿಫಿಕೇಶನ್ ಬರ್ತಿರ್ತೈತಿ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ನಿಮ್ಮ SBI ಇದಕ್ಕೆ ಅಪ್ಲಿಕೇಶನ್ ಯಾರು ಹಾಕ್ಬೇಕಂತ ಇರ್ತಲ್ಲ ಅಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಶೇರ್ ಮಾಡಿರಿ. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಕೈತಿ, ಯಾವ ರೀತಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ, ಎಕ್ಸಾಮಿನೇಷನ್ ಸೆಂಟರ್ ಎಲ್ಲ ಮಾಹಿತಿ ಸಿಗ್ತಿರ್ತೈತಿ. ಅವರು ಕೂಡ ವಿಡಿಯೋನ ಶೇರ್ ಮಾಡಿರಿ.